ನಿಮ್ಮ ಜೀವನ ಹೀಗಿದ್ದರೆ ಮಾತ್ರ ಸಾಧಿಸುತ್ತೀರಿ ಎಂದಿದ್ದಾರೆ ಚಾಣಕ್ಯ. ಸಾಧನೆ ಮಾಡುವುದು ಸುಲಭದ ಕೆಲಸವಲ್ಲ. ಸಾಧಿಸುವಾಗ ನಾವು ಕೆಲವೊಂದು ಪಡೆದುಕೊಂಡರೆ ಇನ್ನು ಕೆಲವೊಂದನ್ನು ಕಳೆದುಕೊಳ್ಳುತ್ತೇವೆ. ಚಾಣಕ್ಯರು ಕೂಡ ತಮ್ಮ ನೀತಿಯಲ್ಲಿ ಇದನ್ನೇ ಹೇಳಿದ್ದಾರೆ. ಚಾಣಕ್ಯ ನೀತಿಯ ಪ್ರಕಾರ ನಾವು ಸಾಧನೆಯನ್ನು ಮಾಡಬೇಕಾದರೆ ಏನನ್ನು ತ್ಯಜಿಸಬೇಕು ಮತ್ತು ಏನನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಗೊತ್ತೇ? ಚಾಣಕ್ಯರ ಈ ಮಾತುಗಳು ನಿಮಗೂ ಕೂಡ ಅನ್ವಯವಾಗುತ್ತದೆ. ಅದು ಏನು ಎಂದು ನೋಡೋಣ. ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದರೂ ಅದನ್ನು ಹಣದಿಂದ ದೂರಾಗಿಸಿಕೊಳ್ಳಬಹುದು ಎನ್ನುವ ನಂಬಿಕೆ ಇರುತ್ತದೆ. ಆದರೆ ನಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಇದ್ದರೆ ಏನು ಮಾಡುವುದು? ಇದರಿಂದ ಪರಿಹಾರ ಪಡೆದುಕೊಳ್ಳಲು ಚಾಣಕ್ಯ ನೀತಿ ನಿಮಗೆ ಸಹಾಯ ಮಾಡುವುದು. ಚಾಣಕ್ಯ ನೀತಿಯ ಪ್ರಕಾರ ಜೀವನದಲ್ಲಿ ಸ್ಪಷ್ಟವಾದ ನಿರ್ಧಾರವನ್ನು ಹೊಂದಿರಬೇಕು. ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ನಕಾರಾತ್ಮಕ ಪ್ರಭಾವಗಳನ್ನು ತಪ್ಪಿಸಿ ಎಂದು ಹೇಳಿದ್ದಾರೆ. ನಾವು ಜೀವನದಲ್ಲಿ ಬೆಳೆಯಬೇಕಾದರೆ, ಏನನ್ನಾದರೂ ಸಾಧಿಸಬೇಕಾದರೆ ಇವುಗಳ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕು. ರಹಸ್ಯವನ್ನು ಕಾಪಾಡಿಕೊಳ್ಳಿ. ಯಾವ ವಿಷಯವನ್ನು ನಾವು ರಹಸ್ಯವಾಗಿಟ್ಟುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯ. ಸೂಕ್ಷ್ಮವಾದ ವಿಚಾರಗಳನ್ನು ನಾವು ಎಂದಿಗೂ ಯಾರನ್ನು ನಂಬಿ ಹೇಳಲು ಹೋಗಬಾರದು. ಏಕೆಂದರೆ ಮುಂದೊಂದು ದಿನ ನಾವು ಯಾರೊಂದಿಗೆ ರಹಸ್ಯವನ್ನು ಹಂಚಿಕೊಂಡಿರುತ್ತೇವೆಯೋ ಅವರೇ ನಮ್ಮ ವಿರುದ್ಧ ಸಂಚು ಮಾಡಬಹುದು. ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಿ. ಭಾವನೆಗಳನ್ನು ನಿಯಂತ್ರಿಸುವುದು, ಶಿಸ್ತುಬದ್ಧ ಜೀವನವನ್ನು ನಡೆಸುವುದು, ಮತ್ತೊಬ್ಬರ ಪ್ರಚೋದನೆಗೆ ಒಳಗಾಗದೇ ಇರುವುದು ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಇದು ಪ್ರಮುಖವಾದ ಅಂಶಗಳಾಗಿವೆ. ತಾತ್ಕಾಲಿಕ ಭಾವನೆಗಳಿಗೆ ಹಾಗೂ ಆಸೆಗಳಿಗೆ ಪ್ರಭಾವಿತರಾಗುವ ಬದಲು ಸರಿಯಾಗಿ ನಿರ್ಧಾರ ತೆಗೆದುಕೊಂಡು ಕೊಂಚ ಸಮಯದ ನಂತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಸೂಕ್ತ. ಮೊದಲು ನಾವು ನಮ್ಮನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ನಮ್ಮ ಭಾವನೆಗಳನ್ನು ನಮ್ಮ ಭಾವಕ್ಕೆ ಮೀರದಂತೆ ಕಾಪಾಡಿಕೊಳ್ಳಬೇಕು. ಭಾವನೆಗಳನ್ನು ನಿಯಂತ್ರಿಸುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಇವರ ಬಗ್ಗೆ ಜಾಗರೂಕರಾಗಿರಿ. ಸಾಕಷ್ಟು ಬಾರಿ ನಮ್ಮೊಂದಿಗೆ ಸ್ನೇಹಿತರಂತಿದ್ದು ನಮ್ಮ ಸ್ನೇಹವನ್ನು ದುರುಪಯೋಗ ಪಡಿಸಿಕೊಳ್ಳುವವರೇ ಜಾಸ್ತಿ. ಇಂಥವರ ಬಗ್ಗೆ ನಾವು ಜಾಗರೂಕರಾಗಿರಬೇಕು. ಯಾರಾದರೂ ನಮಗೆ ಹಾನಿಯುಂಟು ಮಾಡುವ ಉದ್ದೇಶದಿಂದ ಸ್ನೇಹವನ್ನು ಬೆಳೆಸಲು ಬಂದಾಗ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳಬೇಕು. ದುರುದ್ದೇಶವನ್ನು ಇಟ್ಟುಕೊಂಡು ಸ್ನೇಹ ಮಾಡಲು ಬಂದವರೊಂದಿಗೆ ಸ್ನೇಹ ಬೆಳೆಸಬಾರದು. ಯಾಕೆಂದರೆ ಅವರು ಅವರ ಲಾಭಕ್ಕಾಗಿ ಮಾತ್ರ ನಮ್ಮೊಂದಿಗೆ ಸ್ನೇಹ ಮಾಡುತ್ತಾರೆ. ನಮಗೆ ಮೋಸ ಮಾಡಲು ಅವಕಾಶವನ್ನೇ ಹುಡುಕುತ್ತಿರುತ್ತಾರೆ. ಇಂಥವರ ಸ್ನೇಹ ಮಾಡುವುದರಿಂದ ನಾವು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಸಮಯಕ್ಕೆ ಬೆಲೆ ಕೊಡದವನನ್ನು ಸಮಯ ಗೌರವಿಸುವುದಿಲ್ಲ. ಇದು ಕೇವಲ ವಾಕ್ಯವಲ್ಲ, ಬದಲಿಗೆ ಇದು ಪ್ರತಿಯೊಬ್ಬರ ಜೀವನಕ್ಕೂ ಅನ್ವಯಿಸುತ್ತದೆ. ಸಮಯವು ಬಹಳ ಅಮೂಲ್ಯವಾಗಿದೆ. ಆದ್ದರಿಂದ ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಯಾವುದೇ ಕೆಲಸವನ್ನು ನಾಳೆಯವರೆಗೆ ಮುಂದೂಡಬೇಡಿ. ನೀವು ಯಶಸ್ಸನ್ನು ಸಾಧಿಸಲು ಬಯಸಿದರೆ ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸಗಳನ್ನು ಮಾಡಿ. ನಿರಂತರವಾಗಿ ಕಲಿಯುತ್ತಾ ಇರಬೇಕು. ನಾವು ಒಂದಲ್ಲ ಒಂದು ವಿಷಯಗಳನ್ನು ಕಲಿಯುತ್ತಲೇ ಇರಬೇಕು. ಕಲಿಯುವ ಆಸಕ್ತಿಯನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹಾಗೂ ಸನ್ನಿವೇಶಗಳಿಗೆ ಹೊಂದಿಕೊಂಡು ಹೋಗಬೇಕು. ಪ್ರತಿನಿತ್ಯ ಹೊಸ ಹೊಸ ವಿಷಯಗಳನ್ನು ಕಲಿಯುತ್ತಲೇ ಇರುವುದರಿಂದ ಅದು ನಮ್ಮನ್ನು ಭವಿಷ್ಯದಲ್ಲಿ ಒಂದು ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನಮ್ಮಲ್ಲಿ ರೂಪಿಸುತ್ತದೆ. ಒಂದು ಶಿಲೆಯನ್ನು ಹೇಗೆ ಕೆತ್ತಿದಷ್ಟು ಅದು ಮೂರ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆಯೋ ಹಾಗೆ ನಾವು ಕಲಿಯುತ್ತಾ ಹೋದಂತೆ ನಮ್ಮ ಜ್ಞಾನವು ಕೂಡ ಅಭಿವೃದ್ಧಿಯಾಗುತ್ತಾ ಹೋಗುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.